ಗಮನಿಸಲಾರ್ದು ಹೇಳಕ್ಕಾಗಲ್ಲ. ನಾನು ನಿಮ್ಮ ಮುಂದೆ ಟಿವಿಯಾಗ ಅಷ್ಟೇ ನೋಡಿದ್ದೀನಿ. ಗೊತ್ತಿಲ್ಲದ ನಾನು ಹೆಂಗೆ ಭಯ, ನನಗೇನು ಗೊತ್ತಿಲ್ಲ, ನಾನು ಮಾತಾಡೋದು ಸರಿ ಇಲ್ಲ. ಅವ್ರೇನು ಆರೋಪ ಮಾಡ್ತಾರೋ ಅದು ಗೊತ್ತಿಲ್ಲ, ಇದೇನಾಗೈತು ಗೊತ್ತಿಲ್ಲ. ಗೊತ್ತಿಲ್ಲದ ವಿಷಯ ನಾನು ಮಾತಾಡೋದು ದಟ್ಸ್ ನಾಟ್ ಗುಡ್ ಆಲ್ಸೋ. ಹಾಂ, ಯುವಕರು ಈಗ ವಯಸ್ಸಿಗೆ ಬಂದ ತಕ್ಷಣ ತಂದೆ ತಾಯಿಗಳು ಮಾತಾ ಕೇಳ್ತಾ ಇಲ್ಲ. ಈ ರೀತಿಯಾಗಿ ಅನಾಹುತಕ್ಕೆ ಕಾರಣ ಇವೆಲ್ಲ ಅದನ್ನೇ ಮಾನಸಿಕ ಸ್ಥಿತಿ, ಇವೆಲ್ಲ ಬದಲಾವಣೆ ಮಾಡ್ತಕ್ಕಂಥದ್ದು ಆಗ್ಬೇಕು. ಎಲ್ಲರೂ ಕೂಡ ಮಾಡೋಣ ಅಂತೇಳಿ. ಈಗ ನಿರಂತರವಾಗಿ ಸಿಎಂ ಬದಲಾವಣೆ ಅಂತ ಈಗ ಸಂಕ್ರಾಂತಿ ಆದ್ಮೇಲೆ ಸಿಎಂ ಚೇಂಜ್ ಆಗ್ತಾರ ಅನ್ನೋ ಮಾಹಿತಿ ಇದೆ ಸರ್. ನಿಮ್ಮ ಟಿವಿ ಪೇಪರ್ದಾಗ ನೋಡ್ತಾ ಇದ್ದೀನಪ್ಪ, ನನಗೇನು ಗೊತ್ತಿಲ್ಲ. ದಿಲ್ಲಿ ಮಾಹಿತಿ ನಿಮಗೆ ಇರ್ತಲ್ಲ, ನಾವು ದಿಲ್ಲಿ ಮಾಹಿತಿ ನಾವೆಲ್ಲ ಕೇಳಕ್ಕೆ ಹೋಗೋದಿಲ್ಲ. ನಾನು ಕಾಂಗ್ರೆಸ್ಸಿಗೆ ಸಿದ್ದರಾಮಯ್ಯ ಬದಲಿಗೆ ಮತ್ತೊಬ್ರು ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರೆ ನಿಮಗೆ ಒಪ್ಪಿಗೆ ಐತೆ? ನಾನು ಅಷ್ಟೇ ಇದನ್ನ ನಾನು ಒಪ್ಪೋದು, ನಾನು ಹೇಳೋದು, ನಾನು ಹೇಳಿದಂಗೆ ನಾನು ಹೇಳೋದು ನನ್ನ ಒಪ್ಪಿಗೆ. ನಾನೊಂದು ಪಕ್ಷದ ಸಿಪಾಯಿ. ನಾನು ಪಕ್ಷದ ಸಿಪಾಯಲ್ಲಿ ನಂದು ಅಭಿಪ್ರಾಯ ಹೇಳೋದು, ಇವ್ರ ಅಭಿಪ್ರಾಯ ಹೇಳೋದು, ಇದು ಅಭಿಪ್ರಾಯ ಹೇಳೋದು ಎಷ್ಟು ಮಟ್ಟಿಗೆ ಒಳ್ಳೇದಾಗತ್ತೆ? ಇಂಪ್ಲಿಮೆಂಟ್ ಆಗಂಗಿಲ್ಲ, ಅದನ್ನ ನಾನು ಯಾಕೆ ಹೇಳ್ಬೇಕು? ನೋಡೋಣ, ನಿಮ್ಮಿಂದ ಏನೋ ಟಿವಿ ಆಗೋದು ನೋಡ್ತೀನಿ. ಹೈಕಮಾಂಡ್ ಕೂಡ ಸ್ಥಳೀಯ ಸಚಿವರು ಇರ್ಬೋದು, ಶಾಸಕರ ಒಂದು ಒಪಿನಿಯನ್ ಕೇಳೇ ಮುಂದೆ ಏನು ಡಿಸಿಷನ್ ತಗೋತಾರೆ. ಇಲ್ಲಿವರೆಗಿನೂ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ತೀರ್ಮಾನ ಆಗುತ್ತೆ, ಹೈಕಮಾಂಡು ಹೇಳುತ್ತೆ. ನಮ್ಮ ಹೈಕಮಾಂಡ್ ಹೇಳಿದಾಗ ನಾವೆಲ್ಲರೂ ಒಪ್ಕೊಳ್ತಕ್ಕಂಥದ್ದಿದೆ. ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಖರ್ಗೆ ಸಾಹೇಬರು ಇರೋದ್ರಿಂದ AICC ಇಲ್ಲಿ ಆಗುವವುಗಳು ಎಲ್ಲೋ ಚೆನ್ನಾಗಿ ಗೊತ್ತಿರೋದ್ರಿಂದ ಸಮರ್ಥವಾಗಿ ನಿಭಾಯಿಸ್ತಾರೆ, ಏನು ತೊಂದರೆ ಇಲ್ಲ. ನಿಮ್ಮೆಲ್ಲರ ಅಭಿಪ್ರಾಯ ಕೇಳಿದಾಗ ಏನಂತೇಳಿ ಕೇಳಿದ ಕೂಡಲೇ ಅವ್ರು ಕೇಳಿದ ಕೂಡಲೇ ನಾನು ಹೇಳಿದ ತಕ್ಷಣ ನಿಮಗೆ ರಿಯಾಕ್ಟ್ ಮಾಡ್ತಾರೆ.